ಕೊಡ್ತಾ ಅಂಡ್ ತೆಲುಗುವಲ್ಲಿ ನಿಮ್ಮ ಡೆಬ್ಯೂ ಫಸ್ಟ್ ಸಿನಿಮಾ ಹೇಗೆ ಅನ್ನಿಸ್ತಿದೆ? ಸೊ KGF ಸೀಕ್ವೆಲ್ಸ್ ಅಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರಿ. ಸೊ ಈಗ ತೆಲುಗುಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿದ್ರ. ತುಂಬಾ ಎಕ್ಸೈಟೆಡ್ ಇದ್ದೀನಿ. ನಾನು ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಫಸ್ಟ್ ಯಾವತ್ತೂ ಸ್ಪೆಷಲ್ ಅಂತಾರಲ್ಲ, ಅದೇ ಥರ ತೆಲುಗುವಲ್ಲಿ ನನ್ನ ಫಸ್ಟ್ ಡೆಬ್ಯೂ ಇದು. ನಾನೊಂದು ಎರಡು ವರ್ಷ ಗ್ಯಾಪ್ ಆದಮೇಲೆ ನಾನು ತೆರೆ ಮೇಲೆ ಬರ್ತಾ ಇರೋದು. ಸೊ ನಾನೇ ಮರ್ತೋಗಿದ್ದೀನಿ ಹೇಗೆ ಕಾಣಿಸ್ತೀನಿ ಅಂತ ತೆರೆ ಮೇಲೆ. ಆ್ಯಂಡ್ ಹೋಪ್ಫುಲಿ ಜನರಿಗೂ ಇಷ್ಟ ಆಗುತ್ತೆ, ಜನರು ನೋಡ್ತಾರೆ, ಬರೀ ನನ್ನನ್ನಲ್ಲ, ನಾ ಈ ಮೂವಿಯನ್ನು. ಸೊ ಐ ರಿಯಲಿ ಹೋಪ್ ಎಲ್ಲರೂ May 1st ಬಂದು ಈ ಮೂವಿ ನೋಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ. ನಾನಿವ್ರು ಹೇಳ್ತಾ ಇದ್ರು ಊಟ ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡೋದು, ನಾನು ಇಷ್ಟು ಟೈಟ್ ಸ್ಕೆಡ್ಯೂಲ್ ಇದೆ, ಒಂದು 15 ದಿನನೇ ತಿರುಗ್ತಾ ಇದ್ದೀವಿ. ಬೆಂಗಳೂರಿಗೆ ಬಂದಿದ್ದೀವಿ, ಮನೆ ಕರ್ಕೊಂಡು ಹೋಗಿಲ್ಲ, ಊಟ ಹಾಕಿಲ್ಲ ಅಂತ ಹೇಳಿ ನೀವು ಪ್ರೆಸ್ ಅವರೆಲ್ಲ ಸೇರಿ ನನ್ನನ್ನು ಕಾರ್ನರ್ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ಇವಾಗ ಅಟ್ಲೀಸ್ಟ್ ಒಂದು ಊಟ ಹಾಕ್ಸೋಣ ಅಂತ. ನನ್ನ ಫ್ಲೈಟ್ ಬೇರೆ ಇದೆ US ಗೆ. ಸೊ ಅದ್ರ ಮಧ್ಯದಲ್ಲಿ ಅದನ್ನು ಬೇಗ ಮಾಡಿಸಿ ಹೋಗೋಣ ಅಂತ. KGF ಮತ್ತೆ KGF 1 ಮತ್ತೆ 2 ಎರಡು ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿರೋದು. ಸೊ ನಿಮ್ಮ ಮೇಲೆ ಜವಾಬ್ದಾರಿ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಈಗ ತೆಲುಗುಲಿ ಡೆಬ್ಯೂ ಮಾಡ್ತಾ ಇರೋದ್ರಿಂದ ಆ ಒಂದು ಗ್ರಾಫ್ನ ನೀವು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲ, ನಾನು ಆ ಥರ ಬ್ಯಾಗೇಜ್ನ ಕ್ಯಾರಿ ಮಾಡಲ್ಲ. ಇವಾಗ KGF 1 KGF 2 ನಾವು ಹಿಟ್ ಮಾಡಿಸಿರೋದಲ್ಲ, ಜನ ಹಿಟ್ ಮಾಡಿಸಿರೋದು. ಸೊ ನಾನು ಪ್ರತಿ ಮೂವಿನೂ ನಾವು ಹಿಟ್ ಮಾಡ್ಸೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಾದಮೇಲೆ ಕೋಬ್ರಾ ಇಟ್ ವಾಸ್ ನಾಟ್ ರಿಸೀವ್ಡ್ ವೆಲ್. ಸೊ ಅದು ಆಕ್ಸೆಪ್ಟ್ ಮಾಡಬೇಕು ರಿಯಾಲಿಟಿ. ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದು ಮಾಡ್ಬೋದು, ರಿಸಲ್ಟ್ಸ್ ನಮ್ಮ ಕೈಯಲ್ಲಿಲ್ಲ. ಬಟ್ KGF 1 KGF 2ಗೆ ಜನರು ಅದನ್ನು ಅಷ್ಟು ಮೇಲೆವರೆಗೆ ಕರ್ಕೊಂಡು ಹೋಗಿರೋದು. ಹಿಟ್ಟನ್ನು ನಾವು ನಮ್ಗೆ ಎಷ್ಟು ಪ್ರೀತಿಯಲ್ಲಿ, ಎಷ್ಟು ಶ್ರದ್ಧೆಯಲ್ಲಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀವಿ. ಅದನ್ನು ಇನ್ನು ಜನರು ಮುಂದೆ ತಗೊಂಡು ಹೋಗ್ತಾರಂತ ನಾನು ಭಾವಿಸ್ತೀನಿ. ಬಟ್ ನಂಗೆ ಆ ಥರ ಪ್ರೆಷರ್ ಅಂತ ಇಲ್ಲ. ಯಾಕಂದರೆ KGF 1 ನಂದು ಒಬ್ಳದಲ್ಲ, ಅದು ಪ್ರಶಾಂತ್ ನೀಲ್ ಅವ್ರದ್ದು, ಯಶ್ ಅವ್ರದ್ದು. ನಾನು ಅದ್ರಲ್ಲಿ ಚಿಕ್ಕ ಪಾತ್ರ ಅಷ್ಟೇ. ಸೊ ಅವ್ರಿಗೆ ಅದು ಪ್ರೆಷರ್, ಈ ಕ್ವೆಶನ್ ಮೇ ಬಿ ಅವ್ರಿಗೆ ಕೇಳ್ಬೋದು, ಬಟ್ ನನಗೆ ಆ ಪ್ರೆಷರ್ ಅಂತ ಇಲ್ಲ. ನಾನು ಅದನ್ನು ಕ್ಯಾರಿನೂ ಮಾಡಲ್ಲ, ಆ ಬ್ಯಾಗೇಜ್ನ ಕ್ಯಾರಿನೂ ಮಾಡಲ್ಲ. ಪ್ರತಿ ಮೂವಿ ಹೊಸ ಮೂವಿ. ಈ ಮೂವಿಗೆ ನಾನು ಚೆನ್ನಾಗಿ ಮಾಡ್ತೀನಿ. ಅದು ರಿಸಲ್ಟ್ಸ್ ಹೇಗೆ ಬರುತ್ತೋ ದೇವ್ರಿಗೆ ಬಿಟ್ಟಿದ್ದು. ರೀನಾ ಪಾತ್ರಕ್ಕೂ ಮೃದುಲಾ ಪಾತ್ರಕ್ಕೂ ಏನು ಡಿಫ್ರೆನ್ಸ್? ರೀನಾ ಪಾತ್ರಕ್ಕೂ ಮೃದುಲಾ ಪಾತ್ರಕ್ಕೂ ಏನು ಡಿಫ್ರೆನ್ಸು? ರೀನಾ ಸ್ವಲ್ಪ ತುಂಬ ಖಡಕ್ ಆಗಿದ್ರು, ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸಾಫ್ಟ್ ಆಗ್ತಾರೆ. ಬಟ್ ಇಲ್ಲಿ ಮೃದುಲಾ ಆ ಥರ ಖಡಕ್ಕಿಲ್ಲ. ಶಿ ಇಸ್ ವೆರಿ ಇಂಡಿಪೆಂಡೆಂಟ್. ಅವ್ರದ್ದೇ ಒಂದು ತಲೆ ಅಂತ ಇದೆ. ಶಿ ಹ್ಯಾಸ್ ಹರ್ ಓನ್ ಮೈಂಡ್ ಆಫ್ ಹರ್ ಓನ್. ಬಟ್ ಅರ್ಜುನ್ ಸರ್ಕಾರ್ನ ತುಂಬ ಇಷ್ಟಪಡ್ತಾರೆ. ಟ್ರೇಲರಲ್ಲಿ ಒಂದು ಲೈನೇ ಇದೆಯಲ್ಲ, ಎಲ್ಲರೂ ನಿನ್ನನ್ನು ನೋಡಿ ಓಡೋಗ್ತಾರೆ ಅಂತ. ಬಟ್ ಮೃದುಲಾ ಓಡೋಗಿಲ್ಲ, ಬಿಕಾಸ್ ಶಿ ಲವ್ಸ್ ಅರ್ಜುನ್ ಸರ್ಕಾರ್. ಸೊ ಒಂದು ಆ ಲೈಫಲ್ಲಿ, ಅವ್ರ ಲೈಫಲ್ಲಿ ಒಂದು ಕಾಮ್ನೆಸ್ ಆಗಲಿ, ಆಮೇಲೆ ತುಂಬ ಚೆನ್ನಾಗಿ ಒಂದು ಆರ್ಕ್ ಮಾಡಿದ್ದಾರೆ. ಅದನ್ನು ಜಾಸ್ತಿ ಬಿಟ್ಕೊಟ್ಟಿಲ್ಲ ಟ್ರೇಲರಲ್ಲಾಗಲಿ ಸಾಂಗಲ್ಲಾಗಲಿ. ಬಟ್ ನಿಮ್ಗೆ ಇಷ್ಟ ಆಗಬಹುದು ಅಂತ ನಾನು ಭಾವಿಸ್ತೀನಿ. 7 years ಅಲ್ಲಿ 4 movies ಅಷ್ಟೇ ಮಾಡಿರೋದು. 2016 ಸೈನ್ ಮಾಡಿರೋದು KGF. 16, 17, 18, 19, 20, 21, 22, 23, 24, 25 9 ವರ್ಷ. 4 ಸಿನಿಮಾ ಅಂದ್ರೆ ಈಗ KGF 1 KGF 2 ಈಗ ಬಿಗ್ ಹಿಟ್ ಆದ್ಮೇಲೆ ಜೊತೆಗೆ ಯಶ್ ಅವರು ದೊಡ್ಡ ಸ್ಟಾರ್ ಹೀರೋ. ಅದಾದ ನಂತರ ನಿಮ್ಗೆ ಏನಾದ್ರು ಪ್ರೆಷರ್ ಆಯ್ತು ಅಂದ್ರೆ ಆಫ್ಟರ್ ಲೈಕ್ ಸ್ಟಾರ್ ಹೀರೋ ಜೊತೆಗೇನೆ ಮಾಡ್ಬೇಕು ಇನ್ನು ಮುಂದೆ ಆ ಥರದ್ದೆಲ್ಲ? ಬಿಕಾಸ್ KGF 1 KGF 2 ಆದ್ಮೇಲೆ ಸಾಕಷ್ಟು ಅವಕಾಶಗಳು ಬಂದಿರುತ್ತೆ. ಅಂದ್ರೆ ಅಂದ್ರೆ ಈಗ ಸೆಕೆಂಡ್ ಟೈರ್ ಅಥವಾ ಥರ್ಡ್ ಟೈರ್ ಆಕ್ಟರ್ಸ್ ಹಾಗೆಲ್ಲ ಏನಿಲ್ವಲ್ಲ. ನಂದು ಚಾಯ್ಸಸ್ ನೋಡಿ ನೀವು. ಇವಾಗ ನೋಡಿ KGF 1 KGF 2 ಅದು ಫಸ್ಟ್ ಬಂದಿರೋದು, ಆಯ್ತಾ. ಅದಾದ್ಮೇಲೆ ವಿಕ್ರಮ್ ಸರ್ ಜೊತೆ ಮೂವಿ ನಾನು ಅದು KGF 1 ಮಧ್ಯದಲ್ಲಿ ಮಾಡಿರೋದು. ಬಿಕಾಸ್ ನಾನು ವಿಕ್ರಮ್ ಸರ್ ಒಂದು ಫ್ಯಾನ್ ನಾನು. ಪ್ಲಸ್ ಸ್ಟೋರಿ ಚೆನ್ನಾಗಿತ್ತು ಅಂತ ನಂಗೆ ಆ ಸಂದರ್ಭದಲ್ಲಿ ಅನಿಸ್ತು. ಆ್ಯಂಡ್ ದೆನ್ ಡೈರೆಕ್ಟರ್ದು ಪ್ರೀವಿಯಸ್ ವರ್ಕ್ ತುಂಬ ಚೆನ್ನಾಗಿತ್ತು. ಸೊ ಮಾಡ್ಕೊಂಡೆ ನಾನು ಕೋಬ್ರಾ. ಅದಾದಮೇಲೆ ನನಗೆ ಸ್ಟೋರಿಯಲ್ಲಿ ಆಸಕ್ತಿ ಯಾವುದು ಅಷ್ಟು ಮೂಡ್ ಬಂದಿರಲಿಲ್ಲ, ಅದಕ್ಕೆ ನಾನು ತಗೊಂಡಿರಲಿಲ್ಲ. ಇವಾಗ ನೋಡಿ, ನಾನು ನೆಕ್ಸ್ಟ್ ಸೈನ್ ಮಾಡಿರೋದು ಫಸ್ಟ್ 2.5 ವರ್ಷ ಆದಮೇಲೆ ನೀರ್ ಜಕೋನ್ ಅವರು ಡೆಬ್ಯೂ ಡೈರೆಕ್ಟರು. ನನಗೆ ಈ ಥರನೇ ಡೈರೆಕ್ಟರ್ ಬೇಕು, ಈ ಥರನೇ ಆಕ್ಟರ್ ಬೇಕು ಅಂತ ಇರಲಿಲ್ಲ. ಸಿದ್ದು ಅವರು ಅದರಲ್ಲಿ ಹೀರೋ ಆ್ಯಂಡ್ ನೀರ್ಜ ಅವರು ಡೆಬ್ಯೂ ಡೈರೆಕ್ಟರು. ನಂಗೆ ಕತೆ ಇಷ್ಟ ಆಯಿತು. ಅದರಲ್ಲಿ ಒಂದು ಪಾತ್ರ ನನಗೆ ತುಂಬ ಓಕೆ, ಇದು ಮಾಡ್ಬೋದು ನಾನು, ಚೆನ್ನಾಗಿದೆ ಅಂತ ಅದನ್ನು ತಗೊಂಡೆ. ಆ ಮೂವಿ ತಗೊಂಡಾದ್ಮೇಲೆ ಹಿಟ್ 3 ಬಂದಿರೋದು. ಸೊ ನಾನು ಇವ್ರದ್ದೇ ಬೇಕು ಅಂತ ನನಗೆ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಅದರಾಗಿ ಬಂತು, ನಾನು ತಗೊಂಡೆ. ನಂಗೆ ಯಾವುದು ವರ್ಕ್ ಮಾಡಬೇಕು ಅಂತ ನನಗೆ ಆಸಕ್ತಿ ಇದೆ, ಅದನ್ನು ನಾನು ತಗೊಂಡೆ. ಅದೇ ಒಂದು ಕ್ಲಾರಿಟಿ, ಅದೇ ಸೀತೆ ಓಕೆ, ಲಾಸ್ಟ್ ಒಂದು ಕ್ವೆಶ್ಚನ್. ಓಕೆ, ಸೊ ಅದು ಒಂದು ಇಂಟರ್ವ್ಯೂಲಿ ಕೇಳಿದ್ರು ಅವರಿಗೆ ಬಾಂಬೆಯಲ್ಲಿ. ಯಾಕಂದರೆ ಅದು ಅವ್ರು ಕೇಳಿದ್ರು ದಟ್ ನಿಮಗೆ ಸೀತೆ ಕನ್ಸಿಡರ್ ಮಾಡಿದ್ರು ಅಂತ. ಹೌದು, ಅದೇ ದೊಡ್ಡ ವಿಷಯ. ಸೀತೆ ರೋಲ್ನ ನಾನು ಮಾಡಿರೋದು 2 ಮೂವಿ, KGF 1 KGF 2. ಆವಾಗ ಕೋಬ್ರನೂ ಬಂದಿರಲಿಲ್ಲ ಅನಿಸುತ್ತೆ. ಸೊ ಮಾಡಿರೋದು 2 ಮೂವಿಗೆ ನನಗೆ ಕಾಲ್ ಬಂದಾಗ ತುಂಬಾ ಖುಷಿಯಾಗಿತ್ತು. ದಟ್ ಈಗ ರೋಲಿಗೆ ಕನ್ಸಿಡರ್ ಮಾಡೋದು ಇಟ್ಸ್ ಬಿಗ್ ಡೀಲ್ ಅಲ್ವಾ. ಅವ್ರಿಗೆ ನಾನು ಎಲ್ಲೋ ಇದ್ದೀನಿ, ಅವರು ಎಲ್ಲೋ ಇದ್ದಾರೆ, ಅವರಿಗೆ ನನಗೆ ಹೇಗೆ ಗೊತ್ತು, ನನ್ನ ಪರಿಚಯ ಇರೋದೇ ದೊಡ್ಡ ವಿಷಯ. ಸೊ ನಾನು ಹೋದೆ, ನಾನು ಆಡಿಷನ್ ಕೊಟ್ಟೆ. ಆ್ಯಂಡ್ ಬಹುಶಃ ಎಲ್ಲರೂ ಕೊಟ್ಟಿದ್ದವ್ರು, ಎಷ್ಟು ಜನ ಕೊಟ್ಟಿದ್ರು ನನಗೆ ಏನು ಗೊತ್ತಿಲ್ಲ. ನಾನು ಹೋಗಿ ಟೀಮನ್ನು ಮೀಟ್ ಮಾಡಿ ಆಡಿಷನ್ ಕೊಟ್ಟೆ, ಅಷ್ಟೇ ನಡೆದಿರೋದು. ಆ್ಯಂಡ್ ದೆನ್ ಅದಾದಮೇಲೆ ಒಂದು 2-3 ತಿಂಗಳಾದಮೇಲೆ ಸಾಯಿ ಪಲ್ಲವಿ ಅವರು ಸೆಲೆಕ್ಟ್ ಆಗಿರೋದು. ಅಷ್ಟೇ ಆಗಿರೋದು. ಬಟ್ ಮೀಡಿಯಾದವರು ಏನೇನೋ ಬರಿತಾ ಇದ್ದಾರೆ ಅದರಲ್ಲಿ, ದಟ್ ನಾನು ಸೀತಾ ರೋಲ್ನ ಇಲ್ಲ ಅಂತ ಹೇಳಿದ್ದೀನಿ. ನಾನು ಯಾರು ಇಲ್ಲ ಅಂತ ಹೇಳೋಕ್ಕೆ, ಎಲ್ಲೋ ಒಂದು ಥಾಟ್ ಪ್ರೊಸೆಸಲ್ಲಿ ಮಾತಾಡ್ತಿರುವಾಗ, ಒಂದು ಕ್ಯಾಶುವಲ್ ಚಾಟಲ್ಲಿ ಮಾತಾಡ್ತಿರುವಾಗ ಹೇಳಿರೋದೇನೆಂದರೆ, ರಾಕಿ ರೀನಾನ ತುಂಬ ಪ್ರೀತಿಯಿಂದ ಜನರು
ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಆ ಮೂವಿ ಆದಮೇಲೆ. ತಕ್ಷಣ ಒಂದು ತಿಂಗಳಾದಮೇಲೆ ನನಗೆ ಈ ಆಡಿಷನ್ ಇದ್ದಿದ್ದು. ಸೊ ನಾನು ಅವಾಗ ರೂಮರ್ಸ್ ಆಲ್ರೆಡಿ ಇತ್ತು ರಾವಣ ಯಶ್ ಅವ್ರು ಪ್ಲೇ ಮಾಡ್ತಾರೆ ಅಂತ. ಸೊ ಅವಾಗ ನಾವು ಸುಮ್ಮನೆ ಫ್ರೆಂಡ್ಲಿ ಆಗಿ ನಮ್ಮ ಮನೇಲಿ ನಾವು ಮಾತಾಡ್ತಾ ಇದ್ವಿ ದಟ್ ಅವ್ರು ರಾವಣ ಮಾಡಿದ್ರೆ ಸೀತಾ ಹೇಗಿರುತ್ತೆ ಅಂತ ಸುಮ್ಮನೆ ಅದೊಂದು ಥಾಟ್ನ ಹೇಳಿರೋದು ನಾನು. ಬಟ್ ಅದನ್ನೇ ಜನರು ಅವ್ರು ರಾವಣ ಮಾಡ್ತಾ ಇದ್ದಾರಂತೆ, ಇವ್ರು ಸೀತಾಗ ನೋ ಹೇಳಿದ್ರು ಅಂತೆ. ನಾನು ಯಾರು ಸೀತಾಗ ನಾನು ಐ ಆಮ್ ಟೂ ಸ್ಮಾಲ್ ಟು ಸೇ ಎಸ್ ಆರ್ ನೋ ಟು ಎನಿಥಿಂಗ್. ಸೊ ಎಸ್ ಆಡಿಷನ್ ಬಂದಿತ್ತು. ಐ ಆಮ್ ಗೆಟಿಂಗ್ ದ ಫ್ಯಾಕ್ಟ್ ಸ್ಟ್ರೇಟ್ ಹಿಯರ್. ಆಡಿಷನ್ ಬಂದಿತ್ತು, ಹೋಗಿ ತುಂಬ ಇಷ್ಟಪಟ್ಟು ತುಂಬ ಖುಷಿಯಾಗಿ ಕೊಟ್ಟೆ. ಬಿಕಾಸ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವಿಕ್ಟ್ರಿ ಫಾರ್ ಮೀ, ಕರೆಯೋದು ಕೊಟ್ಟೆ. ಆ್ಯಂಡ್ ಸಾಯಿ ಪಲ್ಲಿ ಅವ್ರು ಸೆಲೆಕ್ಟ್ ಆದ್ರು. ಬ್ರಿಲಿಯಂಟ್ ಚಾಯ್ಸ್. ನಾನು ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋಂಗಿಲ್ಲ ಬಿಕಾಸ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್. ಬಟ್ ಈ ಇಂಡಸ್ಟ್ರಿಯಲ್ಲಿ ಅವರನ್ನು ಹೇಗೆ ಕಂಡಕ್ಟ್ ಮಾಡ್ಕೊಂಡಿದ್ದಾರೆ ಆ್ಯಸ್ ಅ ಫೀಮೇಲ್ ಲೀಡ್, ಅದು ಇನ್ಸ್ಪಿರೇಷನ್. ಅದನ್ನು ನಾವು ನೋಡಿ ಕಲಿಬೇಕು, ವಿಚ್ ಇಸ್ ಐ ರಿಯಲಿ ಲುಕ್ ಅಪ್ ಟು ಹರ್. ಸೊ ಇಟ್ಸ್ ಅ ಬ್ರಿಲಿಯಂಟ್ ಚಾಯ್ಸ್ ದಟ್ ಅವರಿದ್ದಾರೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಯಶ್ ಅವ್ರು ನೋಡಬೇಕು ನನಗೆ ಸ್ಕ್ರೀನಲ್ಲಿ. ಸೊ ನಾನು ಸೀತಾನ ನೋ ಹೇಳಲಿಲ್ಲ. ನೋ ಹೇಳೋದು ನನಗೆ ಆ ಕೆಪಾಸಿಟಿನೂ ಇಲ್ಲ. ಅದು ಪ್ಲಸ್ ನಾವು ಯಾರು ಅಂತ ನೋ ಹೇಳೋಕ್ಕೆ. ಇಟ್ಸ್ ಸಚ್ ಹ್ಯೂಜ್ ರೋಲ್ ಆ್ಯಂಡ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್. ನಾನು ಫಸ್ಟ್ ಚಾಯ್ಸು ಅದು ಇದು ಅಂತ ಎಲ್ಲೂ ಏನೂ ಹೇಳಿಲ್ಲ. ಪ್ಲೀಸ್ ಯಾರು ಮಾಧ್ಯಮದವ್ರು ಹಂಗೆ ಬರೆಯೋದು ನಿಲ್ಲಿಸ್ಬಿಡಿ. ಸುದೀಪ್ ಸರ್ ಸಿನಿಮಾ ಜೊತೆ ಆಕ್ಟ್ ಮಾಡಿ ಹಾಂ, ಸೊ ಸುದೀಪ್ ಅವ್ರ ಮೂವಿ ಅನೌನ್ಸ್ಮೆಂಟ್ ಆಗಿತ್ತು. ಅವ್ರದ್ದು ಒಂದು ಅನೌನ್ಸ್ಮೆಂಟ್ ಆಗಿತ್ತು, ನಂದು ಅನೌನ್ಸ್ಮೆಂಟ್ ಆಗಿತ್ತು. ಆ್ಯಂಡ್ ದೆನ್ ಇಟ್ ಜಸ್ಟ್ ಟುಕ್ ಅ ಬ್ಯಾಕ್ ಸೀಟ್. ಸೊ ನಾವು ಒಂದು 2-3 ಸಲ ಫಾಲೋ ಅಪ್ ಮಾಡಿದ್ದೀವಿ. ಬಟ್ ನನಗೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಅಫಿಷಿಯಲ್ ಸತ್ಯಜ್ಯೋತಿ ಪ್ರೊಡಕ್ಷನಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ ಅಂದರೆ ನಾವೇನು ಹೇಳೋಕ್ಕಾಗಲ್ವಲ್ಲ. ಸೊ ಐ ಥಿಂಕ್ ಇಟ್ಸ್ ಟೇಕನ್ ಅ ಬ್ಯಾಕ್ ಸೀಟ್ ನಾವು. ಬಟ್ ಹೋಪ್ಫುಲಿ ಮುಂದೆ ಯಾವ್ದಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಕೆಲಸ ಮಾಡಬೇಕು. ಕನ್ನಡ ಮೂವಿ ಒಂದು ನಂದು ಕಿಟ್ಟಿಯಲ್ಲಿ ಇರಲೇಬೇಕು ಅಂತ ಒಂದು ಆಸೆ. ಸೊ ಲೈಕ್ ಟಾಕ್ಸಿಕಲ್ ಕ್ಯಾಮಿಯೋ ಇರ್ಬೋದು ಅಂತ ನಂದಾ? ಅಯ್ಯೋ, ಎಲ್ಲ ಮೂವಿಲಿ ನಾನು ಕ್ಯಾಮಿಯೋ ಇದ್ದೀನಿ. ಜೈಲರಲ್ಲಿ ಇದ್ದೀನಿ, ಟಾಕ್ಸಿಕಲ್ ಇದ್ದೀನಿ, BRB ಅಲ್ಲಿ ಇದ್ದೀನಿ. ಸುಮ್ಮನೆ ನನ್ನ ತೆಗೆದು ಎಲ್ಲ ಮೂವಿಲಿ ಹಾಕ್ತಾ ಇದ್ದೀರಾ. ನಾನು ಯಾವ ಮೂವಿಯಲ್ಲಿ ಇಲ್ಲ. ಲಾಸ್ಟ್ ಪೆಹಲ್ಗಾಮ್ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ? ಸಿ ಅದು ನಾನು ಐ ರಿಯಲಿ ಹೋಪ್ ದೆಲ್ ಬಿ ಒನ್ ಡೇ ವೇರ್ ಈ ಥರ ಟಾಪಿಕ್ಸಲ್ಲಿ ನಿಮ್ಮದು ಟೇಕ್ ಏನು ಅಂತ ಕೇಳೋಕ್ಕೆ ಸಂದರ್ಭ ಬರಬಾರ್ದು. ಯಾಕಂದರೆ ಇದರಲ್ಲಿ ನಮ್ಮ ಟೇಕ್ ಹೇಳಿ ಏನು ಮಾಡೋಕ್ಕಾಗುತ್ತೆ ಹೇಳಿ? ಆಗಿರೋದು ಆಗೋಯ್ತು. ನಾವು ಪ್ರತಿದಿನ ಒಂದು ಇನ್ಸಿಡೆಂಟ್ ಆದಮೇಲೆ ಒಂದು 6-8 ತಿಂಗಳು ಏನು ಆಗಿರಲ್ಲ. ಆವಾಗ ಒಂದು ಸ್ವಲ್ಪ ಅಂದ್ಕೊಂಡಿರ್ತೀವಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಶಾಂತಿಯಲ್ಲಿದೆ, ಏನಾಗಿಲ್ಲ. ಒಂದು ದಿನ ಈ ಬೆಳಿಗ್ಗೆ ಎದ್ದು ನೋಡ್ತೀವಿ ಈ ಥರ ಆಗಿರುತ್ತೆ. ಸೊ ಇವಾಗ ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗೋದು. ನನ್ನ ಮನಸ್ಸಲ್ಲಿ ನಾನು ದೇವ್ರ ಹತ್ರ ಕೈ ಮುಗಿಯೋದು ಆ ಫ್ಯಾಮಿಲಿಗೆ. ಈ ಒಂದು ನೋವಲ್ಲಿ ಲೈಫ್ ಲಾಂಗ್ ಈ ನೋವನ್ನ, ಈ ಮೆಮೊರಿನ ಇಟ್ಕೊಂಡು ಜೀವನ ಹೇಗೆ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ಅದಕ್ಕೊಂದು ಶಕ್ತಿ ಕೊಡಿ ಅಂತ, ಆಮೇಲೆ ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ, ಈ ಎರಡನ್ನ ನಾನು ಅಂದ್ಕೊಳ್ಳೋದು ಬಿಟ್ಟರೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಅಂದರೆ ನಾನು ಅವ್ರಿಗೆ ಹೇಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ? ಐ ಆಮ್ ನಾಟ್ ಏಬಲ್ ಟು ಹೆಲ್ಪ್ ಇನ್ ಎನಿ ವೇ. ಸೊ ಇದು ನಡಿಬಾರ್ದು. ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಆಲ್ ಐ ಕ್ಯಾನ್ ಡೂ ಇಸ್ ಪ್ರೇ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.